ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ. ನನ್ನ ಕಂಪ್ನಿ ಕಡೆಯಿಂದ ಒಂದು ಎಕ್ಸ್ಟ್ರಾ ಮತ್ತೆ ಒಂದು ರಿವಾರ್ಡ್ ಬಂದಿದೆ. ಸೊ ಇದು ವೆರಿ ಸ್ಪೆಷಲ್ ರಿವಾರ್ಡ್ ಅಂತಲೇ ಹೇಳ್ಬೋದು. ಸೊ ನಾನು ಯಾವ ವರ್ಕ್ ಮಾಡ್ತಾ ಇರೋದು, ಯಾವ ಕಂಪ್ನಿಲಿ ವರ್ಕ್ ಮಾಡ್ತಾ ಇರೋದು ಅಂತ ಹೇಳಿ ನಿಮ್ಗೆಲ್ಲರಿಗೂ ಡೌಟ್ಸ್ ಇರುತ್ತೆ. ಹಿಂದಿನ ವಿಡಿಯೋದಲ್ಲಿ ಅಂದರೆ ಇದೇ ಒಂದು ಚಾನಲಲ್ಲಿ ಪ್ರೀವಿಯಸ್ ಬ್ಯಾಕ್ ಆ ವಿಡಿಯೋಸ್ನ ನೀವು ನೋಡಿದ್ರೆ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಆಲ್ರೆಡಿ ತಮ್ಮಲೇ ನೋಡಿರ್ತೀರಾ, ಕಂಪ್ನಿ ಕಡೆಯಿಂದ ನನಗೆ ಮತ್ತೆ ರಿವಾರ್ಡ್ ಬಂತು. ನೋಡ್ತಾ ಇರ್ತೀರಾ ಅಂತ ಕಾಣಿಸ್ತಾ ಇದೆ ಅಂದ್ಕೋತೀನಿ. ನೀವು ಕೇಳಿರೋದು ನಿಜನೇ, ಹಾಗೆ ನೀವು ತಮ್ಮನೇಲಿ ನೋಡಿರೋದು ಕೂಡ ನಿಜನೇ. ಸೊ ನನಗೆ ಕಂಪ್ನಿ ಕಡೆಯಿಂದ ಮತ್ತೆ ರಿವಾರ್ಡ್ ಬಂತು. ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿ ವೀಡಿಯೋಸು ನೋಡಿಲ್ಲ ಅಂದರೆ ಕಂಪ್ಲೀಟಾಗಿ ವಾಚ್ ಮಾಡಿ ಎಷ್ಟು ರಿವಾರ್ಡ್ ತೊಗೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇದೇನಿಲ್ಲ ಅಂದರೂ 8ನೇ ರಿವಾರ್ಡ್ ಆಗಿರುತ್ತೆ ಕಂಪ್ನಿ ಕಡೆಯಿಂದ ನನಗೆ ಸಿಗ್ತಾ ಇರೋದು. ಓಕೆನಾ? ಸೊ ಕಂಪ್ನಿ ಕಡೆಯಿಂದ ನಿಮಗೆ ಸ್ಕಿಲ್ಸ್ಗಳನ್ನ ಹೇಳ್ಕೊಟ್ಟು, ಜಾಬ್ ಬಗ್ಗೆ ಹೇಳ್ಕೊಟ್ಟು, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಆ್ಯಸ್ ಅ ಬಿಗಿನರ್ ನಿಮ್ಗೆ ಏನೂ ನಾಲೆಜ್ ಇಲ್ಲ ಅಂದರೂ ಕೂಡ ಸೊ ಪ್ರತಿಯೊಂದು ಗೈಡೆನ್ಸ್ ಕೊಟ್ಟು ನೀವು ಮಾಡಿ ಅರ್ನಿಂಗ್ಸ್ ಮಾಡಿ, ಅಂದರೆ ನೀವು ಪ್ರಾಜೆಕ್ಟ್ಗಳನ್ನ ತೊಗೊಂಡು ಮಾಡಿಕೊಟ್ಟು ನೀವು ಸಂಪಾದನೆ ಮಾಡಿದ್ರೆ ನಿಮ್ಮ ವರ್ಕ್ನ ರೆಕಾಗ್ನೈಸೇಷನ್ನ ಮಾಡಿ ಕಂಪ್ನಿ ಕಡೆಯಿಂದ ಈ ಥರ ರಿವಾರ್ಡ್ಗಳನ್ನ ಯಾವ ಕಂಪನಿನೂ ಕಳಿಸ್ಕೊಡಲ್ಲ. ಅದರಲ್ಲೂ ಕೂಡ ಈ ಕಂಪ್ನಿ ವೆರಿ ಬ್ಲೆಸ್ಸಿಂಗ್ ಕಂಪ್ನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಎದುರುಗಡೆನೇ ಲೈವ್ ಆಗಿ ಸೊ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಓಕೆ, ಸೊ ತುಂಬ ಖುಷಿ ಅನಿಸುತ್ತೆ. ಈ ಥರ ಪ್ಲ್ಯಾಟ್ಫಾರ್ಮ್ ನಾನು ಎಲ್ಲೂ ನೋಡಿರಲಿಲ್ಲ. ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆ 9 to 5 ಜಾಬ್ ಮಾಡ್ತಾ ಇದ್ದೆ. ಅಲ್ಲಿ ಕೂಡ ಎಷ್ಟು ಬೆಳಗ್ಗೆ 9 ಗಂಟೆಗೆ ಹೋದರೆ 5 ಗಂಟೆ ತನಕ ಕೆಲಸ ಮಾಡ್ತಿದ್ದೆ. ಯಾವತ್ತೂ ಕೂಡ ಈ ರೀತಿ ರಿವಾರ್ಡ್ನ ತೊಗೊಂಡಿಲ್ಲ. ಏನಿಲ್ಲ ಅಂದರೂ 1 year ನಾನು ವರ್ಕ್ ಮಾಡಿದ್ದೀನಿ ಆ ಕಂಪ್ನಿಲೂ ಕೂಡ, ಇಂಟರ್ನ್ಯಾಷನಲ್ ಕಂಪ್ನಿ. ಆದರೂ ಕೂಡ ನನಗೆ ಈ ಥರ ಯಾವತ್ತೂ ರಿವಾರ್ಡ್ ಬಂದಿಲ್ಲ ನನ್ನ ವರ್ಕ್ನ ರೆಕಾಗ್ನೈಸೇಷನ್ ಮಾಡಿ. ಬಟ್ ಈ ಕಂಪ್ನಿಗೆ ಯಾವಾಗ ಜಾಯ್ನ್ ಆಗಿದ್ದೀನಿ 1 year ಬ್ಯಾಕ್ ನಾನು ತೊಗೊಂಡಿರೋ ಒಂದು ಡಿಸಿಷನ್ ಇವತ್ತು ನನ್ನ ಮನೇಲಿ ತುಂಬ ರಿವಾರ್ಡ್ಗಳು ತುಂಬಿಕೊಂಡಿದ್ದಾವೆ. ನನ್ನ ವರ್ಕ್ನ ರೆಕಾಗ್ನೈಸೇಷನ್ ಮಾಡಿ ನನ್ನ ಮನೆಗೆ ಅವಾರ್ಡ್ ಕೊಟ್ಟು ಕಳಿಸೋ ಕಂಪ್ನಿ ಅಂದರೆ ಇದು ಒಂದೇ ಅನಿಸುತ್ತೆ ಮೇ ಬಿ. ಸೊ ತುಂಬ ಫ್ಲೆಕ್ಸಿಬಲ್ಗಿದೆ ಗೈಸ್. ತುಂಬ ಜನ ಕೇಳ್ತಾನೆ ಇರ್ತೀರಾ, ಮ್ಯಾಮ್ ಹೇಗೆ ಕಂಪ್ನಿ ಟ್ರಸ್ಟ್ ಮಾಡ್ಬೋದು, ಆನ್ಲೈನ್ ಅಲ್ಲ ಫೇಕ್ ಇರುತ್ತಾ, ಫ್ರಾಡ್ ಇರುತ್ತಾ ಅಂತ. ನೋವೇ ಒಂದ್ಸತಿ ನೀವು ಎಲ್ಲ ಲೀಗಾಲಿಟಿ ಎಲ್ಲ ಕುತ್ಕೊಂಡು ಚೆಕ್ ಮಾಡಿ, ನಿಮಗೂ ಐಡಿಯಾಸ್ ಬರುತ್ತೆ. ಯಾಕಂದರೆ ಪ್ರತಿಯೊಂದು ಆನ್ಲೈನಲ್ಲಿ ಅಂತ ಹೇಳಿದ ತಕ್ಷಣ ಎಲ್ಲದೂ ಫೇಕ್ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಜೆನ್ಯೂನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋ ಕರ್ತವ್ಯ ನಿಮ್ಮದಾಗಿರುತ್ತೆ. ನೀವು ನೋಡಬೇಕು, ಆನ್ಲೈನಲ್ಲಿ ಹೋಗಿ ಗೂಗಲಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ, ಈ ಕಂಪ್ನಿ ಲೀಗಲ್ ಇದೆಯಾ ಇಲ್ವಾ ಅನ್ನೋದು ನಿಮಗೆ ಐಡಿಯಾಸ್ ಬಂದುಬಿಡುತ್ತೆ ಅವಾಗ ಅಲ್ವಾ. ಒಂದು ಸೆಕೆಂಡ್ ಓಪನ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಕಂಪ್ನಿ ಇರೋದು ಕೂಡ ಎಲ್ಲಿ ಅಂತ ಕೇಳ್ತಾ ಇರ್ತೀರಾ, ಮೇಡಮ್ ಹೇಗೆ ಟ್ರಸ್ಟ್ ಮಾಡಬೇಕು ನಾವು? ಓಕೆ, ಲೀಗಲ್ ಇದೆ, ಏನೂ ತೊಂದರೆ ಇಲ್ಲ, ನಾವು ಅಲ್ಲೇ ಹೋಗಿ ವರ್ಕ್ ಮಾಡಬೇಕಾ ಮೇಡಮ್ ಅಂತ ಕೇಳ್ತಾ ಇರ್ತೀರಾ. ತುಂಬ ಜನ ಡೌಟ್ಸ್ ಕೇಳಿರೋದ್ರಿಂದ ಹೇಳ್ತಿರೋದು. ಮೇಡಮ್ ನಾವು ಅಲ್ಲೇ ಹೋಗಿ ಏನಾದ್ರು ವರ್ಕ್ ಮಾಡಬೇಕಾ, ಅಥವಾ ಮನೇಲೇ ಮೊಬೈಲಿಂದನೇ ಯೂಸ್ ಮಾಡ್ಕೊಂಡು ವರ್ಕ್ ಮಾಡೋದಾ, ಹೇಗೆ ಈ ಕಂಪ್ನಿಲಿ ನಮಗೊಂದು ಸ್ವಲ್ಪ ಹೇಳಿ ಅಂತ ಹೇಳ್ತಿರ್ತೀರಾ. ಸೊ ನೋಡಿ, ನಾನು ಈ ಕಂಪ್ನಿಗೆ 1 year ಬ್ಯಾಕ್ ಎನ್ರೋಲ್ ಆಗಿದ್ದು, ಇವಾಗ ಪ್ರತಿದಿನ ನನ್ನ ವರ್ಕ್ನಾಗಿರ್ಬೋದು, ನನ್ನ ರೆಕಾಗ್ನೈಸೇಷನ್ ಆ್ಯಂಡ್ ರಿವಾರ್ಡ್ಸ್ ತೊಗೊಂಡಿರೋದಾಗಿರ್ಬೋದು, ಆ್ಯಂಡ್ ನನ್ನ ಸ್ಟೂಡೆಂಟ್ ಫೀಡ್ಬ್ಯಾಕ್ ಆಗಿರ್ಬೋದು, ಪ್ರತಿಯೊಂದು ನೀವು ನೋಡ್ತಾನೆ ಇರ್ತೀರಾ ಅಲ್ವಾ. ವರ್ಕ್ನ ರೆಕಾಗ್ನೈಸೇಷನ್ ಮಾಡಿ ಕಂಪ್ನಿ ಕಡೆಯಿಂದ ರಿವಾರ್ಡ್ನೆಲ್ಲ ಕಳಿಸ್ಕೊಡ್ತಾ ಇದೆ. ಓಪನ್ ಮಾಡಿದೆ, ಲೆಟ್ಸ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಓಕೆ, ಕಂಪ್ನಿ ನೇಮ್ ಮೆನ್ಷನ್ ಆಗಿದೆ ನೋಡಿ ಇಲ್ಲಿ. ಓಕೆನಾ? ಸೊ ತುಂಬ ಖುಷಿ ಅನಿಸ್ತಾ ಇದೆ. ಸೊ ಇದು 8ನೇ ರಿವಾರ್ಡ್ ನನಗೆ ಕಂಪ್ನಿ ಕಡೆಯಿಂದ. ಓಕೆ, ನೋಡ್ತಾ ಇರ್ಬೋದು, ಒಂದು ಸೆಕೆಂಡ್ ನೋಡ್ತಾ ಇರ್ಬೋದು. ಓಪನ್ ಮಾಡಿದ ತಕ್ಷಣವೇ ಈ ಥರ ಒಂದು ನೇಮ್ ಹಾಕಿ ಬಿಜ್ಕುರ್ಕುಲ್ ಥಿಂಕ್ ಫ್ರೀಲಾನ್ಸ್ ಥಿಂಕ್ ಬಿಜ್ಕುರ್ಕುಲ್. ಓಕೆ, ಸೊ ಇದು ಏನಕ್ಕೆ ರಿವಾರ್ಡ್ ಬಂದಿದ್ದು ಅಂತ ನಿಮಗೆ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಏನಿದೆ ಅಂತ ಕೂಡ ನಿಮಗೆ ಈ ಫೋಟೋ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಸೈಡಲ್ಲಿ, ಅದನ್ನ ಕೂಡ ನೋಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ, ಯಾವುದಕ್ಕೆ ಅವಾರ್ಡ್ ಸಿಕ್ಕಿದ್ದಿದೆ ಅನ್ನೋದು ಕೂಡ ಸೊ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ. ಸೊ ಅದನ್ನ ನೀವು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಅದನ್ನ ನೀವು ನೋಡ್ಕೋಬೋದು ಫ್ರೀಯಾಗಿ ಆರಾಮಾಗಿ ಕೂತ್ಕೊಂಡು ನೋಡಿ. ಯಾಕಂದರೆ ನಾನು ಹೇಳ್ತಾ ಇದ್ದರೆ ಲೆಂತಿ ಆಗುತ್ತೆ ವಿಡಿಯೋ, ಅದಕ್ಕೋಸ್ಕರ ಇದನ್ನ ಅಷ್ಟೇ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಸೂಪರ್ ಆಗಿದೆ. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಓಕೆ, ಸೊ ರ್ಯಾಂಕ್ 25th ಫ್ರೀಲಾನ್ಸರ್ ಕೋಚ್. ಓಕೆ, ಐಶ್ವರ್ಯ ಆನಂದ್ ಕೃಷ್ಣಪ್ಪನವ್ರ ಕರ್ನಾಟಕ. ತುಂಬ ಖುಷಿ ಆಗುತ್ತೆ. ಇಲ್ಲಿ ನನ್ನ ಹೆಸರನ್ನ ಅಷ್ಟೇ ಅಲ್ಲ, ಓಕೆ, ನಮ್ಮ ಕರ್ನಾಟಕ, ಸೊ ನಮ್ಮ ಸ್ಟೇಟ್ ಹೆಸರು ಕೂಡ ಮೆನ್ಷನ್ ಆಗಿದೆಯಲ್ಲ, ಇದಕ್ಕಿಂತ ಹೆಮ್ಮೆ ಒಂದು ನಾರ್ಮಲ್ ಸಾಮಾನ್ಯ ಗೃಹಿಣಿ 2 ಮಕ್ಕಳ ತಾಯಿಗೆ ಇನ್ನೂ ಇದಕ್ಕಿಂತ ಹೆಚ್ಚಿನ ಇನ್ನೇನು ಬೇಕು ಹೇಳಿ, ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನಮ್ಮ ಹೆಸರು ಬರೋದ್ರ ಜೊತೆಗೆ ನಮ್ಮ
ಸ್ಟೇಟ್ ಹೆಸರು ಕೂಡ ಮೆನ್ಷನ್ ಆಗಿದೆ ಅಂದರೆ ನಮ್ಮನ್ನು ನಾವು ರೀಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಓಕೆ, ಕಂಪ್ನಿ ಇರೋದು ಡೆಲ್ಲಿಲಿ, ಬಟ್ ನಮ್ಮ ಕರ್ನಾಟಕನ ನಾನು ರೀಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ, ತುಂಬ ಖುಷಿ ಅನಿಸುತ್ತೆ. ನನ್ನ ಹೆಸರು ಜೊತೆಗೆ ನಮ್ಮ ಸ್ಟೇಟ್ ಹಾಕಿರೋದ್ರಿಂದ ತುಂಬ ಹೆಮ್ಮೆ ಅನಿಸುತ್ತೆ. ಈ ಥರ ಅವಾರ್ಡ್ ಪಡೆದುಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಪುಣ್ಯ ಮಾಡಿದ್ದೆ. ಹಾಗೆ ಈ ಕಂಪ್ನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ. ಓಕೆ, ಸೊ ತುಂಬ ಜನ ಅಂತಲೇ ಇರ್ತೀರಾ, ಮೇಡಮ್ ಹೇಗೆ ಏನು ಯಾವ ರೀತಿ ವರ್ಕ್ ಮಾಡಬೇಕಂತ ಎಲ್ಲ. ಸೊ ಕಂಪ್ಲೀಟ್ ನಿಮಗೆ ಬೇಸಿಕಿಂದ ಅಡ್ವಾನ್ಸ್ವರೆಗೂ ಕಂಪ್ನಿ ಕಡೆಯಿಂದನೇ ಕ್ಲಾಸಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ನನ್ನ ಕಡೆಯಿಂದ 1 by 1 ಮೆಂಟರ್ಶಿಪ್ ಸಿಗ್ತಾ ಇದೆ. ಅದಕ್ಕೋಸ್ಕರನೇ ಈ ಒಂದು ರಿವಾರ್ಡ್ನ ಕಳಿಸ್ಕೊಟ್ಟಿದ್ದು. ಇದು ವೆರಿ ಸ್ಪೆಷಲ್ ರಿವಾರ್ಡ್ ಅಂತ ಹೇಳಿದೆ ನಿಮಗೆ ಫಸ್ಟ್ಗೆ. ಯಾಕೆ ಸ್ಪೆಷಲ್ ರಿವಾರ್ಡ್ ಅಂತ ಹೇಳಿದ್ರೆ, ಸೊ ಇದೇನು ಕೊಟ್ಟಿರೋದು ಅಂತ ನಿಮಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಫ್ರೀಲಾನ್ಸರ್ ಕೋಚ್ ಅಂದರೆ, ಸೊ ನಂತರ ತುಂಬ ಜನ ಇವಾಗ ವಿತ್ ಸೋಷಿಯಲ್ ಮೀಡಿಯಾ ಮಾಡೋರು ತುಂಬ ಜನ ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ವಿತೌಟ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್ ಈ ರೀತಿ ಕ್ಲಾಸಸ್ಗಳನ್ನ ಕೊಟ್ಟು ವರ್ಕ್ ಮಾಡ್ತಾ ಇರೋದ್ರಿಂದ, ನಾನು ವರ್ಕ್ ಮಾಡ್ತಾ ಹಾಗೆ ನನ್ನ ನಂಬಿ ಬಂದಿರುವಂಥ ಪ್ರತಿಯೊಂದು ಸ್ಟೂಡೆಂಟ್ಸ್ಗಳಿಗೂ ನಾನು ಕನ್ನಡದಲ್ಲಿ ಕ್ಲಾಸಸ್ ಕೊಟ್ಟಿರೋದ್ರಿಂದ, ಸೊ ನಾನು 5 ಲಕ್ಷ ಜನ ವರ್ಕ್ ಮಾಡೋ ಕಂಪನಿಲಿ ರ್ಯಾಂಕ್ 25th ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಸಮ್ಮರ್ ಸ್ಪಿರಿಟ್ ಚಾಲೆಂಜಲ್ಲಿ ರ್ಯಾಂಕ್ 2 ಅಲ್ಲಿದ್ದೆ, ಇವಾಗ 25th ರ್ಯಾಂಕಲ್ಲಿ ಇದ್ದೀನಿ. ಎಸ್, ಹೌದು. ಸೊ ಇದು ಯಾರು ಬೇಕಿದ್ರೂ ಮಾಡ್ಬೋದು. ನಾನು ನಂತರ ನನ್ನ ನಂಬಿ ಬಂದಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕನ್ನಡದಲ್ಲಿ ಕ್ಲಾಸಸ್ ಕೊಡ್ತಾ ಇರೋದ್ರಿಂದ ನನ್ನ ಒಂದು ಹಾರ್ಡ್ ವರ್ಕ್ನ ರೆಕಗ್ನೈಸೇಷನ್ ಮಾಡಿ ಕಂಪ್ನಿ ಕಡೆಯಿಂದ ಈ ಒಂದು ಫ್ರೀಲಾನ್ಸರ್ ಕೋಚ್ ಅವಾರ್ಡ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ತುಂಬ ಹೆಮ್ಮೆ ಅನಿಸುತ್ತೆ, ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನನ್ನ ಹಾರ್ಡ್ ವರ್ಕ್ಗೆ ಪ್ರತಿಫಲ ಸಿಗ್ತಾ ಇದೆ. ಓಕೆ, ಸೊ ಇದರಲ್ಲಿ ಒಂದ್ಸರಿ ತೋರಿಸ್ಬಿಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಅನ್ಬಾಕ್ಸಿಂಗ್ ಮಾಡಿದೆಲ್ಲ ಬಾಕ್ಸ್ ಎಲ್ಲ ನೀವು ನೋಡಿರ್ಬೋದು, ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡ್ತಾರೆ ಮನೆಗೆ ಅಂತ ಹೇಳಿದ್ರೆ. ಈ ರಿವಾರ್ಡ್ನ ತೊಗೊಳಕ್ಕೆ ನಾನು ಎಲ್ಲೂ ಹೋಗಿಲ್ಲ. ಓಕೆ, ಒಂದು ಕ್ಲಿಪ್ಪು ಕೂಡ ಆ್ಯಡ್ ಮಾಡಿರ್ತೀನಿ. ರಿವಾರ್ಡ್ ನನ್ನ ಮನೆಗೆ ಬಂದಿದ್ದು, ಅದನ್ನು ಕ್ಲಿಪ್ಪಲ್ಲಿ ಹಾಕಿರ್ತೀನಿ, ಅದನ್ನ ಕೂಡ ನೀವು ನೋಡ್ಕೊಳ್ಳಿ. ಸೊ ಕಾಣ್ತಾ ಇದೆ ಅಂದ್ಕೋತೀನಿ, ಮೇ ಬಿ ಆ್ಯಕ್ಚುಲಿ ಉಲ್ಟಾ ಕಾಣುತ್ತೆ ಇದು. ಸೊ ಓಕೆ, ಆವಾಗಲೇ ನಾನು ಇದನ್ನು ಉಲ್ಟಾ ಇಟ್ಟು ತೋರಿಸ್ದೆ. ಇವಾಗ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಈ ರೀತಿ ಬಾಕ್ಸ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ನಮಗೆ ಮನೆಗೆ ಕಳಿಸ್ಕೊಡ್ತಾರೆ. ಕಂಪ್ನಿ ಇರೋದು ಡೆಲ್ಲಿಲಿ. ಸೊ ನೀವು ಮನೆಯಿಂದ ನಿಮ್ಮ ಮೊಬೈಲ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ವರ್ಕ್ ಮಾಡ್ತಾ ಅರ್ನಿಂಗ್ಸ್ನ ಮಾಡ್ಬೋದು. ಆ್ಯಂಡ್ ನನ್ನ ಮೆಂಟರ್ಶಿಪ್ಪಲ್ಲಿ ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲಿ ಕ್ಲಾಸಸ್ ಸಿಗ್ತಾ ಇದೆ. ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಬಿಜ್ಗುರುಕುಲ್ ಬಗ್ಗೆ ತುಂಬ ಡೌಟ್ಸ್ ಇರುತ್ತೆ. ಸೊ ಮೇಡಮ್ ಕ್ಲಾಸಸ್ ಸಿಗ್ತಾ ಇಲ್ಲ ಅಂತ ಎಲ್ಲ ತುಂಬ ಜನ ಮೆಸೇಜಸ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಕಂಪ್ನಿ ಬಂದು ಕಂಪ್ಲೀಟ್ಲಿ ಲೀಗಲ್ ಇದೆ, ಅದರಲ್ಲಿ ಯಾವುದೇ ರೀತಿ ಡೌಟ್ಸ್ ಬೇಡ. ಸೊ ಲೀಗಲ್ ಎಲ್ಲ ಚೆಕ್ ಮಾಡಿರ್ತೀರಾ. ಆ್ಯಂಡ್ ನಮ್ಮ ವರ್ಕ್ನ ರೆಕಗ್ನೈಸೇಷನ್ ಮಾಡಿ ಕಂಪ್ನಿಯವರು ಮನೆಗೆ ಅವಾರ್ಡ್ ಕೊಟ್ಟು ಕಳಿಸ್ತಾ ಇದ್ದಾರೆ ಅಂದರೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ಸೊ ಕಂಪ್ನಿ ಇಸ್ ಕಂಪ್ಲೀಟ್ಲಿ ಲೀಗಲ್ ಆ್ಯಂಡ್ ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ತುಂಬ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಕಂಪ್ನಿದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ತುಂಬ ಜನ ಮೇಡಮ್ ಫೇಕ್ ಇದು, ಇದರಲ್ಲಿ ಜಾಯಿನ್ ಮಾಡಿಸಿ ಮಾತ್ರ ವರ್ಕ್ ಮಾಡೋದಿರುತ್ತೆ, ನಾನು ದುಡ್ಡು ಹಾಕ್ತೆ ಮೋಸ ಆದೆ ಅಂತ ಎಲ್ಲ ಕೂಡ ತುಂಬ ಜನ ಈ ಒಂದು ವಿಡಿಯೋಗಾಗಿರ್ಬೋದು ಬೇರೆ ಬೇರೆ ವಿಡಿಯೋಸ್ಗೆ ಕಮೆಂಟ್ ಮಾಡಿರ್ತೀರಾ. ಸೊ ಕಂಪ್ನಿ ಕಡೆಯಿಂದ ಮಿಸ್ಟೇಕ್ ಅಲ್ಲ. ನೀವು ಯಾವ ಮೆಂಟರ್ಶಿಪ್ನ ಯಾರು ಮೆಂಟರ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅವ್ರ ಕಡೆಯಿಂದ ನಿಮಗೆ ಕ್ಲಾಸಸ್ ಸಿಕ್ಕರೆ ಡೆಫಿನೆಟ್ಲಿ ನೀವು ಕೂಡ ಆರಾಮಾಗಿ ವರ್ಕ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು. ನೀವು ಕರೆಕ್ಟಾಗಿ ಕ್ಲಾಸಸ್ ಹಾಗೆ ಗೈಡೆನ್ಸ್ ಸಿಗದಿದ್ದರೆ ನಿಮಗೆ ಕಂಪನಿ ಫೇಕ್ ಅಂತಲೇ ಅನ್ಸೋದು. ನಾವೆಲ್ಲ ಮಾಡ್ತಾ ಇಲ್ವಾ ಹೇಳಿ? ಸೊ ಕಂಪ್ನಿ ಕಡೆಯಿಂದ ಕೊಡುವಂಥ ಕ್ಲಾಸಸ್ಗಳನ್ನ ಕಲ್ತ್ಕೊಂಡು ನಾನು ಮಾಡ್ತಾ ಇರೋದು. ಇಲ್ಲಿ ಯಾವುದೇ ರೀತಿ ನನಗೆ ಮೆಂಟರ್ಶಿಪ್ ಸಿಕ್ಕಿಲ್ಲ, ಆದರೂ ಕೂಡ ನಾನು ಕಂಪ್ನಿ ಕಡೆಯಿಂದ ಕೊಡುವಂಥ ಕ್ಲಾಸಸ್ನ ಕಲ್ತ್ಕೊಂಡು ನಾನು ಇಲ್ಲಿ ವರ್ಕ್ ಮಾಡಿ ನನ್ನನ್ನು ರೆಕಗ್ನೈಸೇಷನ್ ಮಾಡ್ಕೋತಾ ಇಲ್ವಾ? ಸೊ ರಿವಾರ್ಡ್ ತೊಗೋತಾ ಇಲ್ವಾ? ನನ್ನ ಸ್ಟೂಡೆಂಟ್ಸ್ಗಳು ಕ್ಲಾಸಸ್ ಕೊಡ್ತಾ ಇಲ್ವಾ? ಎಸ್. ಸೊ ಕಲಿಬೇಕು ಅಂತ ಮನಸ್ಸಿರೋರಿಗೆ ಹೇಗಾದರೂ ಕಲಿತಾರೆ ಅನ್ನೋದಕ್ಕೆ ನಾನೇ ಲೈವ್ ಎಕ್ಸಾಂಪಲ್. ನಾನು ಸಾಮಾನ್ಯ ಗೃಹಿಣಿಯಾಗಿದ್ಕೊಂಡು 2 ಮಕ್ಕಳ ತಾಯಿ, ಚಿಕ್ಕ ಮಕ್ಕಳಿದ್ದಾರೆ. ಸೊ ಮಕ್ಕಳನ್ನ ನೋಡಿಕೊಂಡು ನನ್ನ ಫ್ರೀ ಟೈಮಲ್ಲಿ ವರ್ಕ್ ಮಾಡಿ ನಾನು ಈ ರೀತಿ ರೆಕಗ್ನೈಸೇಷನ್ನ ತೊಗೊಳ್ತಾ ಇದ್ದೀನಿ ಅಂದರೆ ನಿಮ್ಮ ಹತ್ರ ಯಾಕಾಗಲ್ಲ? ಜಸ್ಟ್ ಒಂದು ಡಿಸಿಷನ್, ಒಂದೇ ಒಂದು ಡಿಸಿಷನ್ ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ ಅಂತಂದರೆ ಯಾಕೆ ಆ ಡಿಸಿಷನ್ ತೊಗೊಳಕ್ಕೆ ಲೇಟ್ ಮಾಡ್ತೀರಾ? ಪ್ರತಿಯೊಂದು ವಿಡಿಯೋದಲ್ಲಿ ಈ ಒಂದು ಪಾಯಿಂಟ್ ನಾನು ಹೇಳಿರ್ತೀನಿ. ಯಾಕಂದರೆ ಅದೇ ಒಂದು ಚಿಕ್ಕ ನಿರ್ಧಾರ ನನ್ನ ಎಂಟೈರ್ ಲೈಫ್ 360 ಡಿಗ್ರಿಲಿ ಚೇಂಜ್ ಮಾಡಿದೆ ಅಂದರೆ ಅದಕ್ಕೋಸ್ಕರ ನಾನಿಂದ ಒಂದು ಎಷ್ಟೊಂದು ಜನ ಹೆಣ್ಮಕ್ಳು ಬೆಳಿಬೋದಲ್ಲ ಅನ್ನೋ ಉದ್ದೇಶದಿಂದ ಒಳ್ಳೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ಕನ್ನಡದಲ್ಲಿ ಕ್ಲಾಸಸ್ ಕೊಡ್ತಾ ಇದ್ದೀನಿ ನನ್ನ ಸ್ಟೂಡೆಂಟ್ಸ್ಗಳಿಗೆ. ನಿಮಗೂ ಕೂಡ ಕನ್ನಡದಲ್ಲಿ ಕ್ಲಾಸಸ್ ಬೇಕು, ಪರ್ಸ್ನಲ್ 1 by 1 ಮೆಂಟರ್ಶಿಪ್ ಬೇಕು ಅಂದರೆ ನನ್ನ ಮೆಂಟರ್ಶಿಪ್ ಸೆಲೆಕ್ಟ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಸೊ ನಿಮಗೂ ಕೂಡ ಇಂಟ್ರೆಸ್ಟ್ ಇದೆ, ಜಾಯ್ನ್ ಆಗಬೇಕು ಬಿಜ್ಗುರುಕುಲ್ ಕಂಪ್ನಿಲಿ. ನೀವು ಕೂಡ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡು ವರ್ಕ್ ಮಾಡಬೇಕು, ಪ್ರತಿಯೊಂದು ಕೂಡ ಕನ್ನಡದಲ್ಲಿ ಕ್ಲಾಸಸ್ ಬೇಕಂದರೆ ಸೊ ಒಂದು ಒಳ್ಳೆ ಮೆಂಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೂ ಕೂಡ ನನ್ನ ಪ್ರಿವಿಯಸ್ ಅಂದರೆ ಲಾಸ್ಟ್ ಹಾಕಿರೋ ವೀಡಿಯೋಸ್ನೆಲ್ಲ ನೋಡಿಕೊಂಡು ಸ್ಟೂಡೆಂಟ್ ಫೀಡ್ಬ್ಯಾಕ್, ನನ್ನ ಅರ್ನಿಂಗ್ಸ್ ಎಲ್ಲದೂ ಹಾಕಿರೋದು ಆ್ಯಂಡ್ ರಿವಾರ್ಡ್ಸ್ನೆಲ್ಲ ತೊಗೊಂಡಿರೋ ವೀಡಿಯೋಸ್ನೆಲ್ಲ ನೋಡಿ ನನ್ನ ಮೆಂಟರ್ಶಿಪ್ಪಲ್ಲಿ ಜಾಯ್ನ್ ಆಗಬೇಕಂತಿದ್ರೆ ಖಂಡಿತವಾಗ್ಲೂ ಜಾಯ್ನ್ ಆಗ್ಬೋದು. ಈ ಮಂತಲ್ಲಿ ಇನ್ನೂ ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ ಇರೋದು. ಸೊ ಜಾಯ್ನ್ ಆಗಬೇಕಂತ ಇರೋರು ಡೈರೆಕ್ಟ್ಲಿ ವಾಟ್ಸಪ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ಮೆಸೇಜ್ ಮಾಡಿ ಯಾವ ಪ್ಯಾಕೇಜ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತೀನಿ. ಓಕೆನಾ? 1 ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ, ಯಾವುದು ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಸಿಗೋದಿಲ್ಲ. 1 ಟೈಮ್ ಇನ್ವೆಸ್ಟ್ಮೆಂಟ್ ಇದೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಬೇಡಿ. ಆ ಒಂದು ಇನ್ವೆಸ್ಟ್ಮೆಂಟ್ ನೀವು ಕಲಿಯೋ ಸ್ಕಿಲ್ಸ್ಗಳಿಗಾಗಿರುತ್ತೆ, ನಿಮ್ಮ ಫ್ಯೂಚರ್ಗೋಸ್ಕರ ಆಗಿರುತ್ತೆ. ಓಕೆನಾ? ಇವಾಗ ಸ್ಕಿಲ್ಸ್ ಇರೋರು ಮನೆಯಿಂದ ಆರಾಮಾಗಿ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡು ಅರ್ನಿಂಗ್ಸ್ನ ಮಾಡ್ತಾಯಿದ್ದಾರೆ. ಇಂಥ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಡೆಫಿನೆಟ್ಲಿ ತುಂಬ ಒಳ್ಳೆ ಕಂಪ್ನಿ. ಈ ಅವಕಾಶನ ಮಿಸ್ ಮಾಡಿಕೊಂಡ್ರೆ ನೀವು ಖಂಡಿತ ರಿಗ್ರೆಟ್ ಆಗ್ತೀರಾ. ಓಕೆನಾ? ಸೊ ಆ್ಯಂಡ್ ಟೈಮಿಂಗ್ಸ್ ಕೂಡ ಕೇಳ್ತಾ ಇರ್ತೀರಾ ತುಂಬ ಜನ, ಯಾವ ರೀತಿ ವರ್ಕ್ ಮಾಡೋದು ಮೇಡಮ್, ಏನು ಡ್ಯೂರೇಷನ್ ಇದೆ ಟೈಮಿಂಗ್ಸ್ ಎಲ್ಲ ಅಂತ ಹೇಳಿ. ಸೊ ನೋಡಿ, ಇದರಲ್ಲಿ ಯಾವುದೇ ರೀತಿ ಟೈಮ್ ಡ್ಯೂರೇಷನ್ ಇರೋದಿಲ್ಲ.
ನಿಮ್ಗೆ ಇವಾಗ ಬೆಳಿಗ್ಗೆ 1 ಅವರ್ ಫ್ರೀ ಇದ್ದೀರಿ, ಆವಾಗ ವರ್ಕ್ ಮಾಡ್ತೀನಿ, ನೆಕ್ಸ್ಟ್ ಮಧ್ಯಾಹ್ನ ಎಲ್ಲ ಫ್ರೀ ಇರೋಕ್ಕಾಗಲ್ಲ, ನನಗೆ ಈವ್ನಿಂಗ್ ಒಂದು ರಾತ್ರಿ 10 ಗಂಟೆಯಿಂದ ಫ್ರೀ ಇರ್ತೀನಿ ಮೇಡಮ್ ಅಂತ ಆದರೆ ಕೂಡ ಸೊ ಯಾವಾಗ ಬೇಕಿದ್ರೂ ಲಾಗಿನ್ ಆಗ್ಬೋದು, ಯಾವಾಗ ಬೇಕಿದ್ರೂ ಲಾಗೌಟ್ ಆಗ್ಬೋದು, ಎಷ್ಟು ಸತಿ ಬೇಕಿದ್ರೂ ಲಾಗಿನ್ ಆಗ್ಬೋದು, ಲಾಗೌಟ್ ಆಗ್ಬೋದು. ಹಾಗಾಗಿನೇ ನಾನು ಈ ಒಂದು ಪ್ಲಾಟ್ಫಾರ್ಮಲ್ಲಿ ಅಷ್ಟು ಫ್ಲೆಕ್ಸಿಬಿಲಿಟಿ ಇರೋದ್ರಿಂದನೇ ಸೊ ನಾನು ಈ ಒಂದು ಪ್ಲಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ತುಂಬ ಜನ ನನ್ನ ಸ್ಟೇಟಸ್ ಸ್ಟೋರಿ ಎಲ್ಲ ನೋಡಿರ್ಬೋದು, 2 ಗಂಟೆ 3 ಗಂಟೆಗೆಲ್ಲ ನಾನು ಸ್ಟಡಿ ಮಾಡ್ತಿರೋದೆಲ್ಲ ಹಾಕಿರ್ತೀನಿ. ಸೊ ನನಗೆ ಚಿಕ್ಕ ಮಕ್ಕಳು ಇರೋದ್ರಿಂದ ನಾನು ಅವ್ರು ಯಾವಾಗ ಮಲ್ಕೋತಾರೆ, ನನಗೆ ಯಾವಾಗ ಫ್ರೀ ಸಿಗುತ್ತೆ ಆವಾಗ ಲರ್ನ್ ಮಾಡಿ ಸ್ಕಿಲ್ಸ್ಗಳನ್ನ ಕಲಿತು ವರ್ಕ್ ಮಾಡ್ತಾ ಇರೋದು. ಹಾಗೆ ನಾನು ಸ್ಟೂಡೆಂಟ್ಸ್ಗಳಿಗೂ ಕೂಡ ಗೈಡ್ ಮಾಡ್ತಾ ಇರೋದು. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ, ಈ ವಿಡಿಯೋದಿಂದ ನೀವೇನಾದ್ರು ಸ್ವಲ್ಪ ತಕ್ಕ ಮಟ್ಟಿಗೆ ನಾಲೆಜ್ನ ತಿಳ್ಕೊಂಡಿದ್ದೀನಿ, ನಾನು ಕೂಡ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗ್ತೀನಿ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಡಿಸಿಷನ್ ಆದಷ್ಟು ಬೇಗ ತಗೊಳ್ಳಿ. ಆ್ಯಂಡ್ ಏನೇ ಡೌಟ್ಸ್ ಇದ್ರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಆ ನಂಬರ್ಗೆ ನಾರ್ಮಲ್ ಕಾಲ್ ಮಾಡಿ ಡೌಟ್ಸ್ನ ಕ್ಲಿಯರ್ ಮಾಡಿಕೊಂಡು ಎನ್ರೋಲ್ ಆಗ್ಬೋದು. ಪ್ರತಿಯೊಂದಕ್ಕೂ ನನ್ನ ಕಡೆಯಿಂದ ಕ್ಲಾಸಸ್ ಇರುತ್ತೆ, ಅದಕ್ಕೆ ಯಾವುದೇ ರೀತಿ ಭಯ ಬೇಡ. ಹಾಗೆ ನನ್ನ ಮೆಂಟರ್ಶಿಪ್ ಹೇಗಿದೆ ಏನು ಅಂತ ತಿಳ್ಕೊಳ್ಬೇಕಂತ ಇದ್ರೆ ಇದೇ ಒಂದು ಚಾನಲಲ್ಲಿ ಸ್ಟೂಡೆಂಟ್ ಫೀಡ್ಬ್ಯಾಕ್, ಲೈವ್ ಅರ್ನಿಂಗ್ಸ್ ಎಲ್ಲ ಹಾಕಿರ್ತೀನಿ, ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಆಫ್ಟರ್ ದಟ್ ನೀವು ಲಾಗಿನ್ ಆಗ್ಬೋದು. ಆಲ್ ದ ವೆರಿ ಬೆಸ್ಟ್ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.